ಆಕಸ್ಮಿಕವಾಗಿ ಬಂದಂತಹ ಅಂಗವಿಕಲತೆಗೆ ಎದೆಗುಂದದೆ ತನ್ನ ಕೃತಕ ಕಾಲಿನ ಮೂಲಕವೇ ಎವರೆಸ್ಟ್ ಏರಿದ ದಿಟ್ಟ ಯುವತಿ ಅರುಣಿಮಾ ಸಿನ್ಹಾ. ತನ್ನ ನ್ಯೂನತೆಗಳಿಗೆ ಸವಾಲೊಡ್ಡಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವವರು ಅರುಣಿಮಾ ಸಿನ್ಹಾ. ಇದು ಧೈರ್ಯ, ದೃಢ ಸಂಕಲ್ಪ, ಸವಾಲುಗಳನ್ನು ಎದುರಿಸುವಲ್ಲಿ ಇರುವ ಭರವಸೆ ಮತ್ತು ಸಮರ್ಪಣೆಯ ಕಥೆ. ಜುಲೈ 20, 1989ರಂದು ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದ ಭಾರತೀಯ ಸೇನೆಯಲ್ಲಿದ್ದ ಜ್ಞಾನಬಾಲ ಸಿನ್ಹಾ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದ ಇವರು ವಾಲಿಬಾಲ್ನಲ್ಲಿ ರಾಷ್ಟ್ರೀಯ ಮಟ್ಟದ ಆಟಗಾರ್ತಿಯಾಗಿದ್ದರು. ಈಕೆ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಆಕಾಂಕ್ಷಿಯೂ ಆಗಿದ್ದರು. ಅದರ ಸಲುವಾಗಿ ಏಪ್ರಿಲ್ 11, 2011ರಂದು ಲಕ್ನೋಯಿಂದ ದೆಹಲಿಗೆ ಹೋಗ್ತಾ ಇದ್ದ ಪದ್ಮಾವತ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಹೊರಟರು. ಮಾರ್ಗ ಮಧ್ಯದಲ್ಲಿ ನುಗ್ಗಿದ ದರೋಡೆಕೋರರು ಸಿಕ್ಕವರನ್ನ ದೋಚ್ತಾ ಅರುಣಿಮಾರ ಕತ್ತಿನ ಚಿನ್ನದ ಸರಕ್ಕೂ ಕೈ ಹಾಕಿದ್ರು. ಏಕಾಂಗಿಯಾಗಿ ಇದಕ್ಕೆ ಪ್ರತಿರೋಧ ಒಡ್ಡಿದ್ದ ಈಕೆಯನ್ನ ಕಳ್ಳರು ಚಲಿಸುತ್ತಿರುವ ರೈಲಿನಿಂದ ಎಸೆದ್ರು. ಪರಿಣಾಮವಾಗಿ ಪಕ್ಕದ ಹಳಿಯ ಮೇಲೆ ರಭಸವಾಗಿ ಬರ್ತಿದ್ದ ರೈಲು ಅರುಣಿಮಾಳ ಕಾಲ್ ಮೇಲೆ ಹರಿಯಿತು. ಅಷ್ಟೇ ಅಲ್ಲ, ಇಡೀ ರಾತ್ರಿ 49 ರೈಲುಗಳು ಅವಳ ಕಾಲ್ ಮೇಲೆ ಹರಿಯಿತು. ಜೊತೆಗೆ ಇಲಿಗಳು ಸಹ ಅವಳ ಕಾಲನ್ನ ಕಿತ್ತು ತಿಂತಾ ಇದ್ವು. ಅಸಹಾಯಕ ಪರಿಸ್ಥಿತಿಯಲ್ಲಿ ಆಕೆಗೀಗ ಬೆಳಗಾಗೋದನ್ನು ಕಾಯೋದು ಬಿಟ್ಟರೆ ಇನ್ಯಾವುದೂ ಆಪ್ಷನ್ ಇರಲಿಲ್ಲ. ಮುಂಜಾವಿನಲ್ಲಿ ಅಲ್ಲಿಯ ಹಳ್ಳಿಗರು ಹಳಿಯ ಮೇಲೆ ಬಿದ್ದಿದ್ದ ಈಕೆಯನ್ನು ಬರೇಲಿಯ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ರು. ಆ ಆಸ್ಪತ್ರೆಯಲ್ಲೋ ಅರಿವಳಿಕೆ ತಜ್ಞರಿಲ್ಲದ ಕಾರಣ ಆಕೆಯ ಅನುಮತಿಯೊಂದಿಗೆ ಜಜ್ಜಿ ಹೋಗಿದ್ದ ಆಕೆಯ ಎಡಗಾಲನ್ನು ಮೊಣಕಾಲಿನವರೆಗೆ ಅನಸ್ತೇಷಿಯಾ ಇಲ್ಲದೆಯೇ ಕತ್ತರಿಸಿ ಮತ್ತು ಮುರಿದ ಬಲಗಾಲಿಗೆ ರಾಡನ್ನು ಹಾಕಲಾಯಿತು. ಹೀಗೆ ಸಾವು ಬದುಕಿನ ನಡುವೆ ಹೋರಾಡಿದ್ದ ಆಕೆ ತನ್ನ ಎಡಗಾಲಿಗೆ ಕೃತಕ ಕಾಲನ್ನು ಜೋಡಿಸಿಕೊಂಡು ಚೇತರಿಸಿಕೊಳ್ತಾ ಮೌಂಟ್ ಎವರೆಸ್ಟ್ ಏರುವ ನಿರ್ಧಾರ ಮಾಡಿದ್ಲು. ನಂತರ ವಿಶ್ವದ ಅತ್ಯಂತ ಎತ್ತರದ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆಯಾದ ಬಚೇಂದ್ರಿ ಪಾಲ್ರ ಸಲಹೆಯಂತೆ ಪರ್ವತಾರೋಹಣ ತರಬೇತಿ ಪಡೆದು 21 ಮೇ 2013ರಂದು 8848 ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಎನಿಸಿಕೊಂಡರು. ಅಷ್ಟೇ ಅಲ್ಲ, ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕದ ಅತಿ ಎತ್ತರದ ಪರ್ವತಗಳನ್ನೂ ಏರಿದ ಮೊದಲ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. 2015ರಲ್ಲಿ ಅವರಿಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಜೊತೆಗೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅನೇಕರು ಅಸಾಧ್ಯವೆಂದು ಪರಿಗಣಿಸಿದ್ದನ್ನು ಆಕೆ ಸಾಧಿಸಿದ್ದಳು. ಆಕೆಯ ಆತ್ಮವಿಶ್ವಾಸದ ಈ ಸಾಧನೆ ಈಗ ಎಲ್ಲರಿಗೂ ಸ್ಫೂರ್ತಿ ನೀಡ್ತಾ ಇದೆ. ಜೈ ಭಾರತ್ ಮಾತೆ.